PSI ಹಗರಣದ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಗೆ ಬರ್ತಾ ಇದೆ. CID ಅಧಿಕಾರಿ 3 ಕೋಟಿ ಲಂಚ ಕೇಳಿದ್ರಂತೆ. ಕಿಂಗ್ ಪಿನ್ RD ಪಾಟೀಲ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಜೈಲು ಪಾಲಾಗಿದ್ದ. ಮೊನ್ನೆ ಅಷ್ಟೇ ಜಾಮೀನ್ ಮೇಲೆ ಹೊರಗೆ ಬಂದಿದ್ದ. ED ರೈಡ್ ಕೂಡ ಆಗಿತ್ತು. ಕೋರ್ಟ್ಗೆ ಸರೆಂಡರ್ ಆಗುವ ಮುನ್ನ FB ನಲ್ಲಿ ಲೈವ್ ಕೂಡ ಮಾಡಿದ್ದ. CID DYSP ಆಗಿರುವಂತ ಶಂಕರ್ ಗೌಡ ಪಾಟೀಲ್ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾನೆ. RD ಪಾಟೀಲ್ 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ. ಶಂಕರ್ ಗೌಡ್ರು ಅವ್ರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ನಾನು ಒಪ್ಪಿಕೊಂಡಂತೆ 3 ಕೋಟಿಯಲ್ಲಿ 76 ಲಕ್ಷವನ್ನ ಈತ ಈಗ ಆಲ್ರೆಡಿ ಕೊಟ್ಟಿದ್ದಾನಂತೆ. ಬೇಲ್ ಮೇಲೆ ಹೊರಬಂದ ಕ್ಷಣ ಹಣಕ್ಕೆ ಸಿಬ್ಬಂದಿಯನ್ನ ಕಳುಹಿಸಿದ್ರು. ಹಣ ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ RD ಪಾಟೀಲ್ ಆರೋಪವನ್ನು ಮಾಡ್ತಾ ಇದ್ದಾರೆ. CID ಶಂಕರ್ ಗೌಡ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತ ಆಡಿಯೋ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕ್ಲಿಪ್ ಕೂಡ ಇದೆ ನನ್ನ ಹತ್ರ. ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದೇನೆ ಅಂತ RD ಪಾಟೀಲ್ ಹೇಳಿಕೆಯನ್ನ ನೀಡಿರುವಂತದ್ದು FB ಲೈವ್ ಅನ್ನ ಮಾಡುವ ಮುಖಾಂತರ. ಇದೇನು ಕಳ್ಳಂಗ್ ಒಂದು ಪಿಳ್ಳೆನೆವಾ ಅಂತ ಆಗಿದೆಯಾ, ಅಥವಾ ಇಲ್ಲ ನಾನು ಒಳಗೆ ಹೋಗ್ತೀನಿ ಇನ್ನೊಬ್ರನ್ನ ಹತ್ರ ಒಳಗೆ ಕರ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗೊತ್ತಿಲ್ಲ. ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿನಲ್ಲಿ ಈ ಕ್ರೈಮ್ ನಂಬರ್ 79 ನಲ್ಲಿ ತನಿಖೆ ಮಾಡಬೇಕಾದ್ರೆ ಶಂಕರಗೌಡ ಪಾಟೀಲ್ ಅಂತ ಒಬ್ಬರು DSP ಅವರು ನನಗೆ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾರೆ. ಏನು ಅಪಾರ್ಚುನಿಟಿ ಕೊಡ್ತಾರೆ ಅಂದರೆ, ಇಲ್ಲ ನೀನು ಎಷ್ಟಂತ ಕೇಸ್ ಮಾಡ್ಕೋತೀಯಾ, ನಮ್ಮ ಜೊತೆ ರಾಜಿ ಆಗಿಬಿಡು, ಇನ್ನು ಜಾಬ್ ಮಾಡಿಸಿ ಹಣ ತೊಗೊಂಡಿದ್ಯಾ, ಸೊ ಏನು ಮಾಡ್ತೀಯ ಹಣ ತೊಗೊಂಡು ನಮಗೊಂದಿಷ್ಟು ಕೊಡು, ನಾವು ನಿಮಗೆ ಅಡ್ಜಸ್ಟ್ ಮಾಡ್ತೀವಿ, ಈ ಕೇಸ್ನಲ್ಲಿ ರಿಲೀಫ್ ಆಗೋ ರೀತಿ ನಿಮಗೆ ಸ್ಟೇಟ್ಮೆಂಟ್ಗಳನ್ನು ಚಾರ್ಜ್ ಶೀಟ್ಗಳನ್ನು ಕೊಡ್ತೇವೆ ಅಂತ ನನಗೆ ಹೇಳಿದರು. ಇಲ್ಲ ಸರ್, ಅಷ್ಟೊಂದು ಹಣ ಕೊಡೋಕ್ಕಾಗೋದಿಲ್ಲ, ದಯವಿಟ್ಟು ನೋಡಿ ಚೂರು ಕಡಿಮೆ ಮಾಡಿ ಸರ್ ಅಂತ ನಾನು ಸ್ವಲ್ಪ ಕನ್ಸೆಷನ್ ಕೇಳಿದೆ. ಇಲ್ಲ ಆಗೋದಿಲ್ಲ, ನೀನೇನನ್ನ ಮಾಡು, ಹಣ ಅಡ್ಜಸ್ಟ್ ಮಾಡ್ಕೊ, 3 ಕೋಟಿ ಕೊಟ್ಟರೆ ನಾನು ನಿನಗೆ ರಿಲೀಫ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂತ ಒಪ್ಕೊಂಡೆ. ಮಾತಾಡಿದ ಒಂದು 2 ದಿವಸದಲ್ಲಿ 76 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಮಲ್ಲಿಕಾರ್ಜುನ ಅವರ ಕಡೆಯಿಂದ ನಮ್ಮ ಅಳಿಯ ಶ್ರೀಕಾಂತನ ಕಡೆ ಕೊಡಿಸಿ, ಶ್ರೀಕಾಂತನ ಕಡೆಯಿಂದ ನಾನು ಶಂಕರಗೌಡ ಪಾಟೀಲ್ ಅವರಿಗೆ ತಲುಪಿಸಿದೆ 76 ಲಕ್ಷ. ನಾನು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ಶಂಕರಗೌಡ ಪಾಟೀಲ್ ಅವರು, ಅವರ ಒಬ್ಬರ ಸಿಬ್ಬಂದಿ ಆನಂದ್ ಅವರು ಯಾವಾಗಲೂ ಮನೆಗೆ ಬರೋರು, ಅದು ಮಿಕ್ಕಿದ ಹಣ ಕೊಡಿ ಅಂತ ಕೇಳೋರು. ಇಲ್ಲ ಸರ್ ಆಗ್ತಾಯಿಲ್ಲ, ಅಡ್ಜಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಹೊಂದಿಸ್ತಾ ಇದ್ದೀನಿ, ಆಗ್ತಾಯಿಲ್ಲ, ಸೊ ಟೈಮ್ ಕೊಡಿ ಅಂದೆ. ಮತ್ತೆ ಟೈಮ್ ಕೊಟ್ಟರು, ಮತ್ತೆ ಆಗಲಿಲ್ಲ. ಮತ್ತೆ 1 ವಾರ ಟೈಮ್ ಕೊಟ್ಟರು, ಅವಾಗೂ ಆಗಲಿಲ್ಲ. ಸರ್ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಸರ್, ಆಗ್ತಾಯಿಲ್ಲ ಅಂದೆ. ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನು ಈ ರೀತಿ ಮಾಡಿದ್ರೆ ನಾವು ಮತ್ತೆ ನಿನ್ನ ಮೇಲೆ ಬೇರೆ ಬೇರೆ FIR ಮಾಡಬೇಕಾಗುತ್ತೆ. ನಿನಗೆ ಗೊತ್ತಿಲ್ಲ ತನಿಖಾಧಿಕಾರಿಗೆ ಎಷ್ಟೊಂದು ಪರಮಾಧಿಕಾರ ಇದೆ ಅನ್ನೋದನ್ನು ನಿನಗೆ ಗೊತ್ತಿಲ್ಲ. ನಮಗೆ ಆ ಅವಕಾಶ ಮಾಡಿಕೊಡ್ಬೇಡ, ಮತ್ತೆ ನೀನು ತಿರ್ಗಾ ಜೈಲಿಗೆ ಹೋಗಬೇಕಾಗುತ್ತೆ. ಸೊ ನೀನು ಆ್ಯಸ್ ಪಾಸಿಬಲ್ ಆ್ಯಸ್ ಅರ್ಲಿ ನಮಗೆ ಹಣ ಕೊಟ್ಟರೆ ನಿನ್ನನ್ನು ನಾನು ಬಿಡ್ತೇನೆ, ಇಲ್ಲಾಂದರೆ ಮತ್ತೆ ತಿರ್ಗಾ ಬೇರೆ FIR ಮಾಡ್ತೀವಿ ಅಂತ ಹೇಳಿಬಿಟ್ಟು, ಸರಿ ಸರ್ ನೀವು ತಾವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಆಗೋದಿಲ್ಲ, ನೀವು ಎಷ್ಟನ್ನು FIR ಮಾಡಿರಿ, ಹಣ ಕೊಡೋಕ್ಕಾಗೋದಿಲ್ಲ ಸರ್, ಸಾರಿ ಅಂತ ಹೇಳಿಬಿಟ್ಟೆ. ಅದಾದ ಒಂದು 2 ದಿನಕ್ಕೆ ನನ್ನ ಮೇಲೆ ಅವರ ಸಿಬ್ಬಂದಿ ಆನಂದ್ ಅವರನ್ನು ನಾನು ತಳ್ಳಿ ಹೋಗಿಬಿಟ್ಟೆ ಅಂತ ಹೇಳಿಬಿಟ್ಟು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ FIR